ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಚಿಲ್ಲಿ ಪ್ಲಾಂಟ್ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅಂದ್ಬಿಟ್ಟು ನಾನು ಹಿಂದಿನ ಬ್ಲಾಗಲ್ಲಿ ನಾನು ತಿಳಿಸಿದ್ದೆ. ನೋಡಿ, ಚಿಲ್ಲಿ ಚೆನ್ನಾಗಿ ಬಿಟ್ಟಿದ್ದಾವೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಗಿಡ ಕೂಡ. ಹಾಗೆ ನಿನ್ನೆ ಇಲ್ಲಿ ನೋಡ್ಬೋದು ಬ್ರಿಂಜಾಲು ತುಂಬ ಟೇಸ್ಟಾಗಿ ಆಗುತ್ತೆ ಸಾಂಬಾರು. ಒಂದು ಹಾಕಿದ್ರೆ ಸಾಕು, ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು, ತುಂಬ ರುಚಿಯಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಚಿಕನ್ ಸಾಂಬಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಡ್ರೈ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹುಳಿ ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಚಿಕನ್ನು ತೊಳಿಬೇಕು, ಹಂಗಾಗಿ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಚಿಕನ್ ಹಾಕಿ ಇಟ್ಟಿದ್ದೀನಿ. ಹಾಗೆ ನಿನ್ನೆ ತೆಂಗಿನಕಾಯಿ ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಆ ಕಡೆ ಡ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ ನಾನು ಪೌಡ್ರ್ ಮಾಡಿಸ್ಬೇಕಾದ್ರೆ ಆ್ಯಡ್ ಮಾಡಿಬಿಡ್ತೀನಿ. ಲವಂಗ, ಚಕ್ಕೆ ಈ ಥರ ಏನಿದ್ರೂ, ಮತ್ತು ಅನಾನಸ್ ಅಂತಾರಲ್ಲ, ಒಂಥರ ಮೊಗ್ಗು, ಆ ಥರದವು ನೀವು ಒಣವಾಗಿರೋ ಅಂಥ ಸ್ಪೈಸ್ ಐಟಮ್ ಏನಿರುತ್ತೋ ಅದನ್ನೆಲ್ಲ ನಾನು ಧನಿಯಾ ಮಿಲ್ ಮಾಡ್ಬೇಕಾದ್ರೆ ಒಣಗಿಸ್ಬಿಟ್ಟು ಆ್ಯಡ್ ಮಾಡಿಬಿಡ್ತೀನಿ. ಸ್ವಲ್ಪ ಮಾಡ್ಬೇಕಾದ್ರೆ ನಾನೇನು ಈ ಥರ ಚಕ್ಕೆ ಲವಂಗ ಏನು ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಏಲಕ್ಕಿ ಕಾಯಿ ಈ ಥರ ಎಲ್ಲ ನಾನು ಅದರಲ್ಲಿ ಹಾಕ್ಸಿರೋದ್ರಿಂದ 1 kg 2 kg 3 kg ಮಾಡಿಕೊಂಡ್ರು ಓಕೆ, ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ಜಾಸ್ತಿ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಆ್ಯಡ್ ಮಾಡಿರೋದಾಗಿದೆ ಮಿಕ್ಸಿ ಜಾರ್ಗೆ. ಈಗ ಚಿಕನ್ನ ಡ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಡ್ರೈ ಮಾಡೋದಕ್ಕೆ ತಿರುಗಿಸ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊಬೇಕು. ಸ್ವಲ್ಪ ನೀರಿನ ಅಂಶ ಏನಾದರೂ ಇತ್ತು ಅಂದರೆ ಅದು ಡ್ರೈ ಆಗುತ್ತೆ. ಹಾಗೆ ಈಗಲೇ ಉಪ್ಪು ಹಾಕೋದ್ರಿಂದ ಹಾಗೆ ಹಿಡಿಯುತ್ತೆ ಈ ಥರ ಚಿಕನ್ ಪೀಸ್ಗಳಿಗೆಲ್ಲ. ಇನ್ನು ನೆಕ್ಸ್ಟ್ ಬಂದು ನಾನು ರುಬ್ಕೊಂಡಿರೋ ಅಂಥ ಖಾರನ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನೇ ನೋಡಿ, ಇದ್ರಲ್ಲಿ ಮಾಡ್ಕೊತೀನಿ, ಸಾಕಾಗುತ್ತೆ. ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ನೀರು ಹಾಕಿದ್ರೆ ಅದೇನಾಗ್ಬಿಡುತ್ತೆ ಅಂದರೆ ನೀರು ಥರ ಆಗುತ್ತೆ ಸಾಂಬಾರು. ಹಾಗಾಗಿ ಸ್ವಲ್ಪ ಗಟ್ಟಿಗೆ ಬೇಕು ಅಂದ್ಬಿಟ್ಟು ಇಷ್ಟೇ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ. ಈಗ ಕುಕ್ಕರ್ ಕೂಡ ನೋಡ್ತಾ ಇರ್ಬೋದು ನೀವು, ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಇದು ಮೊಟ್ಟೆ ಕುಳಿ ಸಾಂಬಾರು ಆಗಿರೋದ್ರಿಂದ ಒಂದು 5-6 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಬೆಂದ್ಬಿಡುತ್ತೆ. ನೆಕ್ಸ್ಟು ಮೊಟ್ಟೆ ಮತ್ತು ಅದು ಸರ ಈ ಥರ ಏನೇನೋ ಇರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಆಮೇಲೆ ಆ್ಯಡ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊತೀನಿ. ನೋಡಿ, ಮುದ್ದೆ ಮಾಡಿ ಸಾಂಬಾರು ಕೂಡ ರೆಡಿಯಾಗಿದೆ, ಊಟ ಮಾಡಬೇಕೀಗ. ಹಾಗೆ ಸ್ನೇಹಿತರೆ, ಸ್ವಲ್ಪ ಬಟ್ಟೆ ಇದ್ದು ಅವನ್ನೆಲ್ಲ ಮಡಚಿಡ್ತಾ ಇದ್ದೆ. ಈ ಹ್ಯಾಂಡ್ ವಾಶೆಲ್ಲ ಮುಗಿಸ್ಕೊಂಬಿಟ್ಟೆ ಬಟ್ಟೆಗಳು. ಕೆಲವೊಂದೊಂದು ಜರ್ಸಿ ಆಗಿರ್ಬೋದು ಮತ್ತು ನ್ಯಾಪ್ಕಿನು ಇವೆಲ್ಲ ತುಂಬಾ ಇದ್ದು, ಹಂಗಾಗಿ ಸ್ವಲ್ಪ ಟೈಮ್ ಕೂಡ ತೊಗೊಂತು ಬಟ್ಟೆ ವಾಶ್ ಮಾಡೋದಕ್ಕೆ. ಹಾಗೆ ಮಡಚಿಟ್ಟಿದ್ದಾಗಿದೆ ಒಣಗಿದ ಮೇಲೆ. ಸ್ನೇಹಿತರೆ, ಹಾಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.